ಆ್ಯಕ್ಚುಲಿ ಹೆಂಗಿತ್ತು ಅಂತಂದರೆ ಈ ಎಕ್ಸ್ಪೀರಿಯೆನ್ಸು ಮೈಂಡ್ ಬ್ಲೋಯಿಂಗ್. ಏನು ನಡೀತಿದೆ ಇಲ್ಲಿ, ಏನು ಆಗ್ತಿದೆ, ನನಗೊಂದು ಚೂರು ಒಂದು ಪಾಯಿಂಟು ಏನು ಗೊತ್ತಾಗಲಿಲ್ಲ. ಯಾಕಂತಂದರೆ ಈಗ ನಾನು ಜೋಶಲ್ಲಿ ಒಂದು 6000 RPM ರೈಸ್ ಮಾಡಿದೆ. ಆ್ಯಕ್ಚುಲಿ ನಾನು ಸಿ ಮೋಡಲ್ ಇದ್ದೆ, ಬಿನೂ ಬೇಡ ಅಂತ ಡೈರೆಕ್ಟ್ ಹೇಗೆ ಆಗ್ತೆ. ಆ ಎ ಅಂದರೆ ಫುಲ್ ಪವರ್ ಇದೆ. ಓ ಮೈ ಗಾಡ್, ಥ್ರಾಟ್ಲು ಹಿಂಗೆ ಕೊಟ್ಟಿದ್ದಕ್ಕೂ ಅದು ಹೆಂಗೆ ಹೋಯ್ತು ಅಂದರೆ ನನಗೆ ನಿಜವಾಗ್ಲೂ ಇಲ್ಲೆಲ್ಲ ಜನ ಇದ್ದಾರೆ, ನನಗೆ ಕಿರ್ಚಾಡಬೇಕು ಅನ್ನಿಸಿದೆ. ಆ ಥರ ಫೀಲ್ ಆಗ್ತಿದೆ ನನಗೆ ನಿಜವಾಗ್ಲೂ. ಓ ಮೈ ಗಾಡ್, ಇನ್ನೇನು PPF ಮಾಡಿಸ್ಬೇಕು. ನಾನು ಆ್ಯಕ್ಚುಲಿ ಸರ್ವಿಸ್ ಮ್ಯಾನೇಜರು ಶಿವಾನಂದ್ ಅವ್ರಿಗೆ ಕಾಲ್ ಮಾಡಿದ್ದೆ. ಅವರಂತ ಅಂದರು ಇಲ್ಲಿ ಸ್ಯಾರಾಮಿಕ್ ಪ್ರೋ ಅಂತ ಇದೆ, ಸ್ಯಾರಾಮಿಕ್ ಪ್ರೋ ಅಲ್ಲಿ ಬಿಡಿ ಸರ್ ಮಾಡ್ತಾರೆ. ಆ್ಯಕ್ಚುಲಿ ಅವರು ಈ ಸೂಪರ್ ಕಾರ್ಸ್ ಲೈಕ್ ಲ್ಯಾಂಬೋರ್ಗಿನಿ, ಫೆರಾರಿ, ರೋಲ್ಸ್ ರಾಯ್ಸು ಆ ಥರ ಕಾರ್ಗಳಿಗೆ ಮಾಡೋದು, ಬೈಕಿಗೆ ಮಾಡಲ್ಲ. ನಾನು ಸಜೆಷನ್ ಮಾಡ್ತೀನಿ, ನಾನು ಹೇಳ್ತೀನಿ ಇಲ್ಲ ಇದೊಂದು ಬೈಕ್ ಮಾಡಿಕೊಡಿದ್ದೆ. ನಾನು ಪವನ್ ಅದೇ ಫಸ್ಟ್ ಟೈಮ್ ಹೇಳಿದ್ದೆ ನೋಡಿ, ಅದು ಬೈಕು ರಿವೀಲ್ ಮಾಡೋಕ್ಕೂ ಮುಂಚೆ ಪವನ್ ವ್ಲಾಗ್ಸ್ ಅಂತ, ಅವನು ಅಲ್ಲೇ ಕೂಡ ಮಾಡಿಸಿದ್ದಾನೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ನನಗೆ ಹೇಳಿದ್ದಾರೆ 45,000 ಆಗುತ್ತೆ PPF ಅಂತ ಹೇಳಿದ್ದಾರೆ. ಸೊ ನಾನು ಅಲ್ಲೇ ಡೈರೆಕ್ಟ್ ಬನ್ನಿ ಸರ್, ಇಲ್ಲಿ ಅವ್ರ ಹತ್ರನೇ ನೀವು ಮಾತಾಡಿದ್ಮೇಲೆ ಎಷ್ಟು ಹೆಚ್ಚು ಕಮ್ಮಿ ಆಗುತ್ತೆ, ಒಂದು 40 ಎಬೋ 45 ಅಂಡರ್ ಆಗುತ್ತೆ, ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ PPF ಅದು ಇವಾಗ ನಾನು ಒಂದು ಎ ಮೋಡಲ್ಲಿ 6000 RPM 180 ರೀಚ್ ಆಯಿತು. ನನ್ನ 180 ಅಂದರೆ ಅದು ಬುಧದಲ್ಲಿ ಅದು ಏನು, ಅದು ಕಂಟ್ರೋಲಿಂಗ್ ಹೆಂಗಿದೆ ಗೊತ್ತಾ, ಅದು ಹೇಳೋಕ್ಕಾಗೋದಿಲ್ಲ, ಅನುಭವಿಸ್ಲೇಬೇಕು ಅದನ್ನು. ಓ ಮೈ ಗಾಡ್, ಅದು ನನ್ನ ಜೊತೆ ನನ್ನ ಫ್ರೆಂಡ್ ಜಬ್ರಿ ಬೇರೆ ಕೂರಿಸ್ಕೊಂಡಿದ್ದೀನಿ. ಅವನು ಅಪ್ಪ ನನಗೆ ಯಾವುದಾದ್ರು ನಿನ್ನ ಕೈ ಮುಗಿತೀನಿ, ನಿನ್ನ ಜೊತೆ ಬರಲ್ಲ ಆಗ್ತಿದ್ದಾರೆ. ಬಟ್ ಇಟ್ ವಾಸ್ ಅನ್ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್, ಮೈಂಡ್ ಬ್ಲೋಯಿಂಗ್. ಸಖತ್ತು ಇಷ್ಟ ಆಯಿತು. ಏನಿದೆ ಅಮ್ಮ ಗಾಡಿ ಇದು ಗಾಡಿನ ಇದು ಅಪ್ಪ ಅದೆಲ್ಲ ಬಿಡಿ. ಈಗ ಅದೆಲ್ಲ ಏನೋ ಓಕೆ, ಅದೆಲ್ಲ ನಾನೀಗ ಏನಕ್ಕೆ ಅಷ್ಟು ದೂರ ಹೋದೆ ಅಂತಂದರೆ 50 ಕಿಲೋಮೀಟ್ರ್ ನಾನು XP 95 ಹಾಕ್ಸೋದಕ್ಕೆ ಹುಡುಕಿ ಒಂದು 3 4 1 2 3 ಕೇಳಿ ಕುಣಿಗಲ್ಗಿನ್ನ ಮುಂದೆ ಹೋಗಿ ತಿರ್ಗಾ ಯೂಟರ್ನ್ ಮಾಡಿ ಈ ಕಡೆ ಆಪೋಸಿಟಲ್ಲಿ ಒಂದು 7 ಕಿಲೋಮೀಟರ್ಸಿಗೆ ನನಗೆ ಸಿಕ್ತು ಅಂತ ಇನ್ನು ಎಷ್ಟು ಹಾಕ್ಸೋಕ್ಕಾಗುತ್ತೆ, ಜೇಬಲ್ಲೆಲ್ಲ ತುಂಬ್ಕೊಳಕ್ಕಾಗುತ್ತೆ, ಫುಲ್ ಟ್ಯಾಂಕ್ ಮಾಡಿಸ್ಬೋದು ಅಷ್ಟೇ. ಅದು ಎಲ್ಲೂ ಯೂಸಲ್ಲಿ ಸಿಗಲ್ಲ, ಅದು ಏನಾಗುತ್ತೋ ಹೋಗಿ ಬಿಡಿ. ಎಲ್ಲೋ ಹಂಗೆ ಅಲ್ಲ, ಪೆಟ್ರೋಲ್ದು ಒಂಥರ ಆದರೆ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ನನಗೆ ಏನು ಮಾತಾಡಬೇಕು, ಏನು ಹೇಳಬೇಕು ನನಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ನನಗೆ. ಐ ಆಮ್ ಸೋ ಎಕ್ಸೈಟೆಡ್ ದಿಸ್. ನಾನು ಹೇಳೋದು ಅಷ್ಟೇ. ನಾನು ಸಕ್ಕತ್ತಾಗಿ ಅಂದರೆ ಆಮೇಲೆ ಇದು ಕಾರ್ಬನ್ ಫೈಬರ್ ಹೆಲ್ಮೆಟ್ಟು ಸಖತ್ತು ಸೂಟ್ ಆಗುತ್ತೆ. ಆ ಸ್ಪೀಡಲ್ಲೂ ಏನು ಚೆನ್ನಾಗಿದೆ ಹೆಲ್ಮೆಟ್, ನನಗೆ ಸಖತ್ ಇಷ್ಟ ಆಯಿತು. ಆಕ್ಸರ್ದು ಸೂಪರ್ ಆಗಿದೆ. ಅದೇ ಈಗ ಮಂಡೇ PPFಗೆ ತೊಗೊಂಡೋಗಿ ಬಿಡ್ತೀನಿ. ಒಂದು 2-3 ಡೇಸ್ ಆಗುತ್ತೆ. ಅದಾದಮೇಲೆ ಇವಾಗ ಒಂದು 150 ಕಿಲೋಮೀಟರ್ಸ್ ರನ್ ಆಗಿದೆ, 100 ಎಲ್ಲ ಆಗಿತ್ತು, ಅದೆಲ್ಲ ಹಾಕ್ತೀನಿ, ಇದೇ ವಿಡಿಯೋದಲ್ಲಿ ಹಾಕ್ತೀನಿ. 100 ಓಡಿಸಿದೆ. ಅದಾದಮೇಲೆ ಈಗ ಒಂದು 150 ಕಿಲೋಮೀಟರ್ಸ್ ರನ್ ಆಗಿದೆ. ಇನ್ನೇನು ಒಂದು ಮಂತ್ ಒಳಗೋ ಅಥವಾ ಒಂದು 1000 ಆದಮೇಲೆ ಸರ್ವಿಸ್ ಮಾಡಿಸ್ಬೇಕು ಅಂತಿದ್ದಾರೆ. ಆಮೇಲೆ ಈ ಎಕ್ಸಾಸ್ಟ್ ಚೇಂಜ್ ಮಾಡೋದಕ್ಕೂ ಮುಂಚೆ ನಾನು ಥಾರ್ ರಾಕ್ಸು, ನನ್ನ ಹತ್ರ ಇದು ಅಡ್ವೆಂಚರು ಯಾವುದೂ ಇದೆಯೋ ಎಲ್ಲದರಲ್ಲೂ ಸಿಗಂದೂರ್ಗೆ ಹೋಗಿ ಬಂದಿದ್ದೀನಿ. ಅದು ಹೋಗಿ ಬರೋದಕ್ಕೆ 1000 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಅದೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅಲ್ಲಿಗೆ ಹೋಗಿ ಬರಬೇಕು ಅಂತ. ಆದರೆ ಫಸ್ಟು ಒಂದು ಸರ್ವಿಸ್ ಆಗಬೇಕು, ಫಸ್ಟ್ ಸರ್ವಿಸ್ ಆಗಲಿ, 1000 ಕಿಲೋಮೀಟರ್ಸ್ ರನ್ ಆಗಿ ಫಸ್ಟ್ ಸರ್ವಿಸ್ ಆಗಿ ಒಂದು ಪ್ಲ್ಯಾನ್ ಮಾಡಿ ಅದು ಅಲ್ಲಿ ಹೋಗಿ ಬರೋದಕ್ಕೂ 1000 ಕಿಲೋಮೀಟರ್ಸ್ ಆಗುತ್ತೆ. ನನಗೆ ನನ್ನ ಲೈಫ್ ದೊಡ್ಡ ಡ್ರೀಮ್ ಅದು. ನನ್ನ ಸೂಪರ್ ಬೈಕಲ್ಲಿ ತಾಯಿ ಸಿಗಂದೂರು ಚೌಡೇಶ್ವರಿ ತಾಯಿ ಹತ್ರ ನಾನು ಹೋಗಿ ಬರಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು, ನೆರವೇರಿಸಿದ್ದಾರೆ. ಆದಷ್ಟು ಬೇಗ ಬಂದು ನಿನ್ನ ದರ್ಶನ ತೊಗೊತೀನಿ. ನಾನು ಇದು ಲೆಸ್ಸ
ಲೆಸ್ ಲೆಸ್ ಕಾಫಿ ಬಂದು ಯಾವ ಥರ ಲವಲ್ ಇದ್ದೀನಿ ಅಂದರೆ ನನ್ನ ಬೈಕ್ ಜೊತೆ. ಓ ಮೈ ಗಾಡ್, ಸಿ ದ ಲೋಗೋ. ಏನಿದೆ ಗಾಡಿ ಅದು. ಇಟ್ಸ್ ನಾಟ್ ಎ ನಾರ್ಮಲ್ ಬೈಕ್, ಇಟ್ಸ್ ಸೂಪರ್ ಬೈಕ್. ಅದು ನೀವು ಸುಮ್ಮನೆ ಅಂತ ಹೇಳಿಲ್ಲ. ಇಲ್ಲೆಲ್ಲ ನಾನು ಯೂಶ್ವಲಿ ನಂದು ರೈಡಿಂಗು, ಯೂಟ್ಯೂಬು, ಈ ಮೈಕು, ಕ್ಯಾಮ್ರಾ ಏನಿಲ್ಲ, ಬರೀ ಫೋನಲ್ಲೇ ಮಾಡ್ತಾಯಿದ್ದೀನಿ. ಇದು ಡಿಸ್ಟರ್ಬೆನ್ಸ್ ಏನಿದೆಯೋ ನನಗೆ ಗೊತ್ತಿಲ್ಲ. ನಾನು ಮನೆಗೆ ಹೋದ್ಮೇಲೆ ಅಪ್ಲೋಡ್ ಮಾಡಾಕ್ತೀನಿ. ಸಖತ್ತಾಗಿದೆ. ಇನ್ನೂ ಇಷ್ಟೊಂದು ಮಾತಾಡಬೇಕು, ಇನ್ನೂ ಎಷ್ಟೊಂದು ಹೇಳ್ಕೊಬೇಕು. ಇದು ಟೈಮು ಸಾಲ್ತಿಲ್ಲ, ಏನಿಲ್ಲ. ಓಕೆ ಡಾರ್ಲಿಂಗ್ಸ್, ಫ್ರೆಂಡ್ಸ್, ಸ್ನೇಹಿತರೆ, ಐ ಲವ್ ಮೈ ಬೈಕ್. ಐ ಆಮ್ ಇನ್ ಲವ್ ವಿತ್ ಮೈ ಸೂಪರ್ ಬೈಕ್ ಸುಜುಕಿ ಹಾಯಾಬುಸಾ. ಓಕೆ ಫ್ರೆಂಡ್ಸ್, ಬಾಯ್.